ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಯುದ್ಧ ಈಗಾಗಲೇ 21ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಇದರ ಮಧ್ಯೆ ಇರಾನ್ ಸರ್ಕಾರ ಏನು ಮಾಡಿದೆ ಅಂದರೆ 19 ವರ್ಷದ ಯುವಕನಿಗೆ ಸಾರ್ವಜನಿಕ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪಬ್ಲಿಕ್ಕಲ್ಲಿ ಆತನನ್ನು ಗಲ್ಲಿಗೆ ಏರಿಸಿರೋದು. ಈತನ ಹೆಸರು ಸಾಲಿ ಮೊಹಮ್ಮದಿ ಅಂತ. ಈತನ ಜೊತೆಗೆ ಇನ್ನೂ ಇಬ್ಬರನ್ನ ಪಬ್ಲಿಕ್ಕಲ್ಲಿ ಗಲ್ಲಿಗೆ ಏರಿಸಿದ್ದಾರೆ. ಅವರ ಹೆಸರು ಮೆಹದಿ ಗಾಸಿಮಿ ಮತ್ತು ಸಾಯಿದ್ ದಾವೂದಿ ಅಂತ. ಅವರ ವಯಸ್ಸು ಕೂಡ 20ರಿಂದ 25 ಆಸುಪಾಸು. ಆದರೆ ಇಲ್ಲಿ 19 ವರ್ಷದ ಮೊಹಮ್ಮದಿ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಆತ ಒಬ್ಬ ರೆಸ್ಲಿಂಗ್ ಚಾಂಪಿಯನ್, ಅಂದ್ರೆ ಒಬ್ಬ ಕುಸ್ತಿಪಟ್ಟು. ಮೊದಲಿಗೆ ಈತನ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ ಈತನಿಗೆ ಯಾಕೆ ಶಿಕ್ಷೆ ಕೊಟ್ಟರು ಮತ್ತೆ ಈತ ಮಾಡಿರುವಂತಹ ತಪ್ಪು ಆದ್ರೂ ಏನು ಅಂತ ಮುಂದೆ ನೋಡೋಣ. ವೀಕ್ಷಕರೇ, ಈ ಮೊಹಮ್ಮದಿ ಇರಾನಿನ ತೆಹರಾನ್ ಬಳಿ ಇರುವ ಕೋಯಂ ನಗರದವನು. ಈತನಿಗೆ ಸ್ಪೋರ್ಟ್ಸ್ ಮತ್ತು ಅಥ್ಲೆಟಿಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಈತ ತುಂಬ ಪ್ರಾಕ್ಟೀಸ್ ಮಾಡಿ ಮತ್ತು ಪ್ರಿಪೇರ್ ಆಗಿ ರೆಸ್ಲಿಂಗ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಕಷ್ಟಪಟ್ಟಂತಹ ಯುವಕ. ಈತ ಇರಾನ್ ನ್ಯಾಷನಲ್ ಫ್ರೀಸ್ಟೈಲ್ ರೆಸ್ಲಿಂಗ್ ಟೀಮಿನ ಅಥ್ಲೆಟಿಕ್ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಟ್ ಮಾಡಿ ಅದರಲ್ಲಿ ಗೆದ್ದು ಮೆಡಲ್ಗಳನ್ನು ಗಿಟ್ಟಿಸಿಕೊಂಡಿರ್ತಾನೆ. ಅದರ ಜೊತೆಗೆ 2024ರಲ್ಲಿ ರಷ್ಯಾದಲ್ಲಿ ನಡೆದಂತಹ ಸಿತೇವಿ ಇಂಟರ್ನ್ಯಾಷನಲ್ ಕಪ್ನಲ್ಲಿ ಇರಾನ್ನಿಂದ ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಬ್ರೋನ್ಸ್ ಮೆಡಲನ್ನು ಈತ ಗೆದ್ದಿರ್ತಾನೆ. ಅಂದರೆ ಇರಾನ್ಗೆ ಬ್ರೋನ್ಸ್ ಮೆಡಲನ್ನು ತಂದುಕೊಟ್ಟಂತಹ ವ್ಯಕ್ತಿ. ಕೇವಲ 19 ವರ್ಷಕ್ಕೆ ಈತ ಇಷ್ಟೆಲ್ಲ ಸಾಧನೆ ಮಾಡಿ ಇರಾನ್ ದೇಶದಿಂದ ರೆಪ್ರೆಸೆಂಟ್ ಮಾಡಿ ಈಗ ಇರಾನ್ ಅವರ ಶಿಕ್ಷೆಗೆ ಗುರಿಯಾಗಿ ಹೋದ. ಈ ಮೊಹಮ್ಮದಿಗೆ ಪಬ್ಲಿಕ್ಕಲ್ಲಿ ಗಲ್ಲು ಶಿಕ್ಷೆ ಯಾಕೆ ಕೊಟ್ಟರು ಅಂದರೆ ಈತ ಇರಾನ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರ್ತಾನೆ ಮತ್ತು ಅದರ ಜೊತೆಗೆ ಇಸ್ಲಾಮಿಕ್ ದೇವರ ವಿರುದ್ಧವಾಗಿ ಮಾತಾಡಿರ್ತಾನೆ ಅಂತ. ನೀವು ಅನ್ಕೊಳ್ತಾ ಇರ್ಬೋದು, ಪ್ರತಿಭಟನೆ ಮಾಡಿದ್ದಕ್ಕೆ ಇದೆಂತಹ ಶಿಕ್ಷೆ, ಅದು ಕೂಡ ಕೇವಲ 19 ವರ್ಷದ ಯುವಕನಿಗೆ ಅಂತ. ಆದರೆ ಅಸಲಿಯ ಕತೆ ಬೇರೆನೇ ಇದೆ. ಈ ಮೊಹಮ್ಮದಿ ಪ್ರತಿಭಟನೆ ಮಾಡಬೇಕಾದ್ರೆ ಇರಾನಿನ ಕೋಯಂ ಸಿಟಿಯ ಇಬ್ಬರು ಪೊಲೀಸ್ ಆಫೀಸರ್ಸನ್ನು ಈತ ಇನ್ನಿಬ್ಬರ ಜೊತೆ ಸೇರಿ ಚಾಕುವಿನಿಂದ ಸಾಯಿಸಿರ್ತಾನೆ. ಆ ಪೊಲೀಸ್ ಆಫೀಸರ್ಸಿನ ಹೆಸರು ಏನಂದ್ರೆ ಮೊಹಮ್ಮದ್ ಗಾಸಾಮಿ ಮತ್ತು ಅಬ್ಬಾಸ್ ಆಸಾದಿ ಅಂತ. ಈಗ ಇವರು ಪ್ರತಿಭಟನೆಗೆ ಯಾಕೆ ಹೋಗಿದ್ರು ಮತ್ತೆ ಅಲ್ಲಿ ಇವರು ಏನು ಮಾಡಿದ್ರು ಅಂತ ನೋಡೋಣ. ವೀಕ್ಷಕರೇ, 22 ವರ್ಷದ ಮಹಸಾ ಅಮೀನಿ ಎಂಬ ಯುವತಿ ಸರಿಯಾಗಿ ಹಿಜಾಬ್ ಧರಿಸಿಲ್ಲ ಮತ್ತು ಆಕೆ ಕೂದಲನ್ನು ಬಿಟ್ಕೊಂಡು ಓಡಾಡಿರ್ತಾಳೆ ಅಂತ ಆಕೆಯನ್ನ ಇರಾನ್ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಆದರೆ ಆಕೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಸತ್ತೋಗ್ತಾಳೆ. ಆಗ ಅದು ಇರಾನಲ್ಲಿ ದೊಡ್ಡ ನ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇರಾನಿನ ಜನ ದೊಡ್ಡ ಪ್ರತಿಭಟನೆಗೆ ನಿಂತ್ಕೊಳ್ತಾರೆ. ಇರಾನಿನ ಪೊಲೀಸ್ ಅಧಿಕಾರಿಗಳೇ ಆಕೆಯನ್ನ ಸಾಯಿಸಿದ್ದಾರೆ ಅಂತ ಎಲ್ಲ ಕಡೆ ಪ್ರೊಟೆಸ್ಟ್ಗಳು ಶುರು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಪ್ರತಿಭಟನೆಗೆ ಈ 19 ವರ್ಷದ ರೆಸ್ಲರ್ ಆದಂತಹ ಸಾಲಿ ಮೊಹಮ್ಮದ್ ಮತ್ತೆ ಮೆಹದಿ ಗಾಸೇಮಿ ಮತ್ತು ಸಾಯಿದ್ ದಾವೂದಿ ಹೋಗಿರ್ತಾರೆ. ಪ್ರತಿಭಟನೆ ಮಾಡೋಕೆ ಹೋದಾಗ ಪಬ್ಲಿಕ್ ಮತ್ತು ಪೊಲೀಸರ ನಡುವೆ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಈ ಮೂವರು ಏನು ಮಾಡ್ತಾರೆ ಅಂದರೆ ತಮ್ಮ ಬಳಿ ಇದ್ದಂತಹ ಚಾಕುವಿನಿಂದ ಇಬ್ಬರು ಪೊಲೀಸ್ ಅಧಿಕಾರಿಯನ್ನು ಸಾಯಿಸ್ತಾರೆ. ಆಮೇಲೆ ಇವರು ಅಲ್ಲಿಂದ ಓಡಿ ಹೋಗಿ ತಲೆಮರೆಸ್ಕೊಳ್ತಾರೆ. ಆದರೆ ಇರಾನಿನ ಪೊಲೀಸರು ಇವರನ್ನು ಹೇಗೋ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ ತಮ್ಮ ಕಸ್ಟಡಿಗೆ ತಗೊಳ್ತಾರೆ. ಇವ್ರನ್ನ ಜನವರಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಮತ್ತು ಮಾರ್ಚ್ 19 ಗುರುವಾರ ಅಂದರೆ ಮೊನ್ನೆ ಅಷ್ಟೇ ಇವರನ್ನು ಪಬ್ಲಿಕ್ಕಲ್ಲಿ ಗಲ್ಲಿಗೇರಿಸ್ತಾರೆ. ಕೇವಲ 19 ವರ್ಷ, ಇನ್ನೂ ಬಾಳಿ ಬದುಕಬೇಕಾದಂತಹ ಯುವಕ. ಇದಲ್ಲದೆ ಆತ ಒಬ್ಬ ರೆಸ್ಲಿಂಗ್ ಚಾಂಪಿಯನ್ ಕೂಡ. ಇರಾನ್ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಂತಹ ಯುವಕ. ಆದರೆ ಇವತ್ತು ಪ್ರಾಣವನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿ. ಈಗಿನ ಯುವಕರು ಕೋಪದಲ್ಲಿ ಏನು ಬೇಕಾದರೂ ಮಾಡಿಬಿಡ್ತಾರೆ. ಆದರೆ ಮುಂದೆ ಅವರಿಗೆ ಯಾವ ಶಿಕ್ಷೆ ಇರುತ್ತೆ ಅಂತ ಅವರಿಗೆ ಗೊತ್ತೇ ಇರಲ್ಲ. ಇರಾನ್ ಸರ್ಕಾರ ನೋಡಿ ಆತ ಒಬ್ಬ ಕುಸ್ತಿಪಟ್ಟು, ರೆಸ್ಲಿಂಗ್ ಚಾಂಪಿಯನ್, ಬ್ರಾನ್ಸ್ ಮೆಡಲನ್ನು ತಂದುಕೊಟ್ಟಂತಹ ಯುವಕ ಮತ್ತು ಇನ್ನೂ ಚಿಕ್ಕ ವಯಸ್ಸು. ಆತನಿಗೆ ಇನ್ನೂ ಒಂದು ಚಾನ್ಸ್ ಕೂಡ ಅವರು ಕೊಡಲಿಲ್ಲ. ಕರ್ಕೊಂಡೋಗಿ ಸೀದಾ ಪಬ್ಲಿಕ್ಕಲ್ಲಿ ಗಲ್ಲು ಶಿಕ್ಷೆಯನ್ನು ಕೊಟ್ಬಿಟ್ರು. ಇಲ್ಲಿ ಆ ಯುವಕರು ಮಾಡಿದ್ದು ಕೂಡ ತಪ್ಪೇ. ಯಾಕಂದರೆ ಪೊಲೀಸ್ ಅಧಿಕಾರಿಯನ್ನು ಸಾಯಿಸೋದು ಅಂದರೆ ಅದು ಸಣ್ಣ ಅಪರಾಧ ಅಲ್ಲ. ಅದಲ್ಲದೆ ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಇಬ್ಬರು ಚಿಕ್ಕ ಮಕ್ಕಳಿದ್ರಂತೆ. ಪೂರ್ತಿ ಫ್ಯಾಮಿಲಿಯನ್ನು ಒಬ್ಬರೇ ನೋಡ್ಕೊಳ್ತಾ ಇದ್ರಂತೆ. ಈಗ ಪೂರ್ತಿ ಘಟನೆಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.